ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ರಾಜ್ಯದಲ್ಲಿ ಈಗ ಗೃಹಲಕ್ಷ್ಮಿ ವಿಚಾರ ಬಹಳಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಒಂದು ಕಡೆ ಆಡಳಿತ ಪಕ್ಷವಾಗಿರುವಂತಹ ಕಾಂಗ್ರೆಸ್ ಸರ್ಕಾರ ಆರಂಭಿಕ ದಿನಗಳಲ್ಲಿ ಅಂದರೆ 2023ರಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಇವರು ಕೊಟ್ಟಂತಹ ಪ್ರಣಾಳಿಕೆಗಳೇನಿತ್ತಲ್ಲ, ಅಂದರೆ ಪಂಚ ಗ್ಯಾರಂಟಿಗಳು, ಅದರ ಪೈಕಿ ಗೃಹಲಕ್ಷ್ಮಿ ಅನ್ನುವಂಥದ್ದು ಮಹಿಳೆಯರಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತೇವೆ ಅನ್ನುವಂಥದ್ದು ಏನಿತ್ತಲ್ಲ, ಅದು ಆರಂಭಿಕ ದಿನಗಳಲ್ಲೇನೋ ಇವ್ರು ಹೇಳಿದ್ರು. ಆದರೆ ನುಡಿದಂತೆ ನಡೆದಿದ್ದೇವೆ ಅಂತ ಸರ್ಕಾರ ಹೇಳ್ತಾ ಇದ್ರು ಕೂಡ ನುಡಿದಂತೆ ನಡೆದಿಲ್ಲ ಅನ್ನುವಂಥದ್ದು ಬಹಳ ಎವಿಡೆಂಟ್ ಆಗಿ ಕಾಣ್ತಾ ಇರುವಂಥದ್ದು, ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. 5 ರಿಂದ 6 ತಿಂಗಳುಗಳ ಕಾಲ ಗೃಹಲಕ್ಷ್ಮಿ ಹಣ ಎಷ್ಟೋ ಮಹಿಳೆಯರ ಖಾತೆಗೆ ಬಂದೇ ಇಲ್ಲ. ಪ್ರತಿ ಬಾರಿಯೂ ಕೂಡ ಕೇಳಿದಾಗ ಇವ್ರು ಹೇಳ್ತಾ ಇದ್ದಂಥದ್ದು ಸರ್ವರ್ ಇಶ್ಯೂ ಆಗಿದೆ, ಏನೋ ಸರಿ ಇಲ್ಲ, ಈ ತಿಂಗಳು ಬಿಡುಗಡೆ ಆಗಿಲ್ಲ, ಸ್ವಲ್ಪ ಹಣಕಾಸಿನ ತೊಂದರೆ ಇದೆ, ಮುಂದಿನ ತಿಂಗಳಲ್ಲಿ ಆಗುತ್ತೆ, ಈ ರೀತಿಯಾಗಿ ಹೇಳಿಕೊಂಡು 5 ರಿಂದ 6 ತಿಂಗಳು ಮುಂದೂಡ್ಕೊಂಡು ಬಂದ್ಬಿಟ್ರು. ಅದಾದ ನಂತರ ಸಚಿವರನ್ನೇ ಕೇಳಿದಾಗ ಸಚಿವರ ಹತ್ರನೇ ಉತ್ತರ ಇರಲಿಲ್ಲ. ಈ ಮಧ್ಯದಲ್ಲಿ ಈಗ 3 ವರ್ಷವನ್ನು ಪೂರ್ಣಗೊಳಿಸಿರುವಂತಹ ಸಿದ್ದರಾಮಯ್ಯನವರು ಅಧಿಕಾರದಿಂದ ಇಳಿದಿದ್ದಾರೆ. ಈಗ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರಿದ್ದಾರೆ. ಉಳಿದಂಥ 2 ವರ್ಷ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ನಡೆಸೋದಕ್ಕೆ. ಈ ಒಂದು ಗ್ಯಾರಂಟಿ ಯೋಜನೆಗಳನ್ನ ಸಿದ್ದರಾಮಯ್ಯನವರ ತರನೇ ಅಥವಾ ಅವರು ಹೇಳಿದಂತೆಯೇ ಮುನ್ನಡೆಸಿಕೊಂಡು ಹೋಗುವಂತಹ ದೊಡ್ಡ ಜವಾಬ್ದಾರಿಯ ಜೊತೆಗೆ ಹಣಕಾಸನ್ನು ಹೊಂದಿಸಿಕೊಂಡು ಎಲ್ಲ ಯೋಜನೆಗಳನ್ನ ಅನುಷ್ಠಾನಗೊಳಿಸುವಂತಹ ಜವಾಬ್ದಾರಿ ಡಿ ಕೆ ಶಿವಕುಮಾರ್ ಅವರ ಮೇಲಿದೆ. ಈ ಮಧ್ಯೆ ಗೃಹಲಕ್ಷ್ಮಿ ವಿಚಾರದಲ್ಲಿ ಆಗಂತ ಎಡವಟ್ಟು ಎಲ್ರಿಗೂ ಗೊತ್ತೇ ಇದೆ. ಒಂದಷ್ಟು ಜನರನ್ನ, ಫಲಾನುಭವಿಗಳನ್ನ, ಎಷ್ಟೋ ಲಕ್ಷ ಜನರನ್ನ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಕೈ ಬಿಡಲಾಯಿತು. ಇದಕ್ಕೆ ಇವರು ಕೊಟ್ಟಂತ ಕಾರಣ ಏನು ಅಂದ್ರೆ, ಎಷ್ಟೋ ಜನ ಸತ್ತು ಹೋಗಿದ್ರು ಕೂಡ ಖುದ್ದು ಡಿ ಕೆ ಶಿವಕುಮಾರ್ ಅವರನ್ನೇ ಮಾತಾಡಿದ್ದಾರೆ. 100 ಕೋಟಿ ರೂಪಾಯಿ ಸತ್ತಿರುವಂತವರ ಖಾತೆಗೆ ಹೋಗ್ಬಿಟ್ಟಿದೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ನಿಜವಾಗಿಯೂ 100 ಕೋಟಿ ರೂಪಾಯಿ ಸತ್ತಿರುವಂತವರ ಖಾತೆಗೆ ಹೋಗಿದ್ಯಾ ಅಥವಾ ನಿಮ್ಮ ಖಾತೆಗಳಿಗೆ ಬಂದಿದ್ಯಾ, ನೀವುಗಳು ಯಾರಾದರೂ ತಿಂದಿದ್ದಾರಾ ಅನ್ನುವಂಥದ್ದು ಪ್ರಶ್ನೆಯಾಗಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಅಷ್ಟೊಂದು ಬೇಜವಾಬ್ದಾರಿಯಿಂದ ಹಾಗಾದ್ರೆ ಇಲಾಖೆ ಕೆಲಸ ಮಾಡ್ತಾ ಇದೆಯಾ? ಯಾರಿದ್ದಾರೆ ಯಾರಿಲ್ಲ ಅನ್ನುವಂಥ ಪರಾಮರ್ಶೆಯನ್ನು ಕೂಡ ಅಧಿಕಾರಿಗಳು ಮಾಡ್ತಾ ಇಲ್ವಾ? ಇಷ್ಟನ್ನು ಕೂಡ ನೋಡಿದ ಹಾಗೆ ಏನು ಕಣ್ಣು ಮುಚ್ಕೊಂಡು ಹಾಗಾದ್ರೆ ತಿಂಗಳು ಇವರು ದುಡ್ಡು ಕಳಿಸ್ತಾ ಇದ್ರ? 100 ಕೋಟಿ ರೂಪಾಯಿ ಸಣ್ಣ ಪುಟ್ಟ ಅಮೌಂಟ್ ಅಲ್ಲ. 100 ಕೋಟಿ ರೂಪಾಯಿ ಸತ್ತಿರುವಂಥವರ ಇಷ್ಟು ಲಕ್ಷ ಜನರ ಖಾತೆಗೆ ಹೋಗಿದೆ. ಹೀಗಾಗಿ ನೀವೀಗ ಮತ್ತೊಮ್ಮೆ ಯಾರ್ಯಾರು ಗೃಹಲಕ್ಷ್ಮಿಯನ್ನ ತಗೊಳ್ಬೇಕು ಅಂತಿದ್ದೀರಾ ಅವರೆಲ್ಲರೂ ಈಗ ಮತ್ತೊಮ್ಮೆ ಅರ್ಜಿ ಹಾಕಬೇಕು ಅನ್ನುವಂಥ ವಿಚಾರವನ್ನು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಇದು ಆಡಳಿತ ಪಕ್ಷದವರ ವರದಿ ಆದರೆ ಇದನ್ನ ಟೀಕಿಸ್ತಾ ಇರುವಂಥದ್ದು ವಿರೋಧ ಪಕ್ಷಗಳಾದಂತಹ JDS ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಹೇಳ್ತಾ ಇರುವಂಥದ್ದು ಏನು ಅಂದ್ರೆ, ಇದು ಗೃಹಲಕ್ಷ್ಮಿ ಅಲ್ಲ, ಇದು ಚುನಾವಣಾ ಲಕ್ಷ್ಮಿ ಅನ್ನುವಂಥ ಹೇಳಿಕೆಯನ್ನ BY ವಿಜಯೇಂದ್ರ ಕೊಡ್ತಾ ಇದ್ದಾರೆ. ಚುನಾವಣಾ ಲಕ್ಷ್ಮಿ ಯಾಕೆ ಅಂತಂದ್ರೆ, 2023ರಲ್ಲಿ ಚುನಾವಣೆ ಬಂದಾಗ ಇವರು ಘೋಷಣೆ ಮಾಡಿದ್ರು, ಒಂದು ರೀತಿಯಲ್ಲಿ ಬ್ರೈಬ್ ಮಾಡಿದ್ರು ಮತದಾರರನ್ನ, ಆಮಿಷವನ್ನು ಒಡ್ಡಿ ದುಡ್ಡಿನ ಆಸೆಯನ್ನು ತೋರಿಸಿ ಇವರು ಅಧಿಕಾರಕ್ಕೆ ಬಂದರು. ಈಗ ಮುಂದುವರೆದಂತೆ ಆಗಾಗ್ಗೆ ಬೈ ಎಲೆಕ್ಷನ್ ಬಂದಾಗ ಅಕೌಂಟ್ಗಳಿಗೆ ದುಡ್ಡು ಹಾಕುವಂತಹ ಕೆಲಸವನ್ನು ಮಾಡ್ತಾರೆ. ಈಗ ಡಿ ಕೆ ಶಿವಕುಮಾರ್ ಬದಲಾಗಿದ್ದಾರೆ. ಈ ಸಂದರ್ಭದಲ್ಲಿ ಈಗ ನೋಡಿದ್ರೆ 100 ಕೋಟಿ ರೂಪಾಯಿ ಸತ್ತಿರುವಂತವರ ಖಾತೆಗೆ ಹೋಗಿದೆ, ಹೀಗಾಗಿ ಡಿಲಿಷನ್ ಮಾಡಿದ್ದೀವಿ, ಯಾರ್ಯಾರು ಇದನ್ನು ಮತ್ತೆ ಗೃಹಲಕ್ಷ್ಮಿ ಖಾತೆ ಪಡ್ಕೊಳ್ಬೇಕು ಅಂತಿದ್ದೀರಾ ದುಡ್ಡನ್ನ, ಹೀಗಾಗಿ ಮತ್ತೆ ತಾವು ಅರ್ಜಿ ಹಾಕಬೇಕು ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಇದೆಲ್ಲವೂ ಕಾಂಗ್ರೆಸ್ನ ಚುನಾವಣಾ ಅಸ್ತ್ರ ಅಷ್ಟೇ. ಇವರು ಬೇಕಂತಲೇ ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಜನಗಳಿಗೆ ಆಸೆಯನ್ನು ತೋರಿಸೋದಕ್ಕೆ, ಆಮಿಷವನ್ನು ಒಡ್ಡೋದಕ್ಕೆ ಈ ರೀತಿ ಕೆಲಸವನ್ನು ಮಾಡ್ತಾರೆ. ಇವರಿಗೆ ನಿಜವಾಗಿಯೂ ಜನಪರವಾದಂತಹ ಕಾಳಜಿ ಇಲ್ಲ. ಮಹಿಳೆಯರಿಗೆ ಇವರು ಮಾಡಿರುವಂತಹ ಮೋಸ ಇದು. ಹೀಗಾಗಿ ಈಗ ಗೃಹಲಕ್ಷ್ಮಿಗೆ ಮತ್ತೆ ಅರ್ಜಿ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಇದು ಇವರ ಗೃಹಲಕ್ಷ್ಮಿ ಅಲ್ಲ, ಚುನಾವಣಾ ಲಕ್ಷ್ಮಿ ಅಂತ ಈಗ BY ವಿಜಯೇಂದ್ರ ಅವರು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿರುವಂಥದ್ದು. ಹೀಗೆ ನೋಡಕ್ ಹೋದ್ರೆ ಕುಮಾರಸ್ವಾಮಿ ಅವರು ಇದನ್ನೇ ಹೇಳಿದ್ರು, ಮಹಿಳೆಯರಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ ನೀವು, ಮಹಿಳೆಯರಿಗೆ ಏನು ಹೇಳಿದ್ರಲ್ಲ ನೀವು ಅದೇ ರೀತಿಯಾಗಿ ನಡ್ಕೊಳ್ಳಿ, ಅವರಿಗೆ 2,000 ರೂಪಾಯಿ ಹಾಕಿ, ಈ ರೀತಿಯಾಗಿ ಕುಮಾರಸ್ವಾಮಿ ಅವರು ಒಟ್ಟಾರೆ ವಿಪಕ್ಷವಾಗಿ JDS ಮತ್ತು ಬಿಜೆಪಿ ಒಟ್ಟಾಗಿ ಸೇರಿಕೊಂಡು ಕಾಂಗ್ರೆಸ್ನ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇರುವಂಥದ್ದು. ಈಗ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಹೇಳಿದ್ರು, ಅದೇ ರೀತಿಯಾಗಿ ಈಗ ಮತ್ತೊಮ್ಮೆ ಅರ್ಜಿ ಹಾಕಬೇಕಾಗತ್ತೆ, ಮತ್ತೊಮ್ಮೆ ಹೊಸದಾಗಿ ಗೃಹಲಕ್ಷ್ಮಿ ಶುರುವಾಗುತ್ತೆ. ಯಾರ್ಯಾರಿಗೆ ಸಿಗತ್ತೆ ಸಿಗಲ್ಲ ಏನೇನಾಗುತ್ತೆ ಅನ್ನುವಂಥದ್ದನ್ನ ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.